Students, I welcome you all to the second session of the questionnaire unit. In this session, we are going to discuss the types of questionnaire. ವಿದ್ಯಾರ್ಥಿಗಳೇ, ನಿಮ್ಮನ್ನು ಪ್ರಶ್ನಾವಳಿ ಅಧ್ಯಾಯದ ಎರಡನೇ ಸೆಷನ್ಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಈ ಸೆಷನ್ನಲ್ಲಿ ನಾವು ಪ್ರಶ್ನಾವಳಿಯ ವಿವಿಧ ಪ್ರಕಾರಗಳ ಕುರಿತು ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ. ಈ ಪ್ರಶ್ನಾವಳಿಯ ವಿವಿಧ ಪ್ರಕಾರಗಳನ್ನು ಚರ್ಚಿಸುವ ಪೂರ್ವದಲ್ಲಿ ಹಿಂದಿನ ಸೆಷನ್ನಲ್ಲಿ ನಾವು ಏನನ್ನು ಚರ್ಚೆ ಮಾಡಿದ್ದೇವೆ ಎನ್ನುವುದನ್ನು ನೋಡೋದಾದರೆ, ಪ್ರಶ್ನಾವಳಿಯ ಅರ್ಥ ಹಾಗೂ ಪ್ರಶ್ನಾವಳಿಗೆ ಸಂಬಂಧಪಟ್ಟಂಥ ಪ್ರಮುಖ ವ್ಯಾಖ್ಯಾನಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಬಿಫೋರ್ ವಿ ಡಿಸ್ಕಸ್ ದಿ ಟೈಪ್ಸ್ ಆಫ್ ಕ್ವಶನರ್, ವಿ ಕ್ಯಾನ್ ಹ್ಯಾವ್ ದ ರೀಕ್ಯಾಪ್ ಆಫ್ ದ ಪ್ರೀವಿಯಸ್ ಸೆಷನ್. ಇನ್ ದ ಪ್ರೀವಿಯಸ್ ಸೆಷನ್ ವಿ ಹ್ಯಾವ್ ಡಿಸ್ಕಸ್ಡ್ ದ ಮೀನಿಂಗ್ ಆಫ್ ಕ್ವಶನರ್ ಆ್ಯಂಡ್ ಆಲ್ಸೋ ಫ್ಯೂ ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಆಫ್ ಕ್ವಶನರ್. The objective of this session is to make the students to understand the different types of questionnaire mainly used in social science research. ಈ ಸೆಷನ್ನ ಉದ್ದೇಶ ಅಂತ ಹೇಳಿದರೆ, ವಿದ್ಯಾರ್ಥಿಗಳು ಸಾಮಾಜಿಕ ಸಂಶೋಧನೆಯಲ್ಲಿ ಅಥವಾ ಸಮಾಜ ವಿಜ್ಞಾನಗಳ ಸಂಶೋಧನೆಯಲ್ಲಿ ಪ್ರಶ್ನಾವಳಿಯ ವಿವಿಧ ಪ್ರಕಾರಗಳನ್ನು ಯಾವ ರೀತಿಯಾಗಿ ಸಂಶೋಧಕನು ಬಳಸ್ಬೋದು ಎನ್ನುವುದನ್ನು ತಿಳ್ಕೊಳ್ಳುವ ಉದ್ದೇಶ ಆಗಿದೆ. Questionnaire as a method of data collection has been used in almost all researches. ಪ್ರಶ್ನಾವಳಿ ಅನ್ನುವಂಥ ಒಂದು ಸಂಶೋಧನಾ ವಿಧಾನವನ್ನು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಸಂಶೋಧನೆಗಳಲ್ಲಿ ಇದನ್ನು ಬಹಳ ಸಾಮಾನ್ಯವಾಗಿ ಬಳಸುವಂಥ ಒಂದು ವಿಧಾನವಾಗಿ ನಾವು ಕಾಣ್ತಾ ಇದ್ದೇವೆ. PV Young has classified the questionnaire into two types: structured questionnaire and unstructured or the non-structured questionnaire. PV Young ಅವರು ಪ್ರಶ್ನಾವಳಿಯನ್ನು ಪ್ರಮುಖವಾಗಿ ಎರಡು ಪ್ರಕಾರಗಳಾಗಿ ವಿಂಗಡಿಸ್ತಾರೆ. ಅವುಗಳು ಯಾವುವೆಂದರೆ ರಚಿತ ಪ್ರಶ್ನಾವಳಿ ಮತ್ತು ಅರಚಿತ ಪ್ರಶ್ನಾವಳಿ. The structured questionnaire consists of definite and concrete preordained questions. This type of questionnaire is prepared in advance and not on the spot during the ಕ್ವಶನಿಂಗ್ ಪೀರಿಯಡ್. ರಚಿತ ಪ್ರಶ್ನಾವಳಿ ಅಂತ ಹೇಳಿದರೆ, ಸಂಶೋಧಕನು ಬಹಳ ಮುಂಚಿತವಾಗಿ ಪ್ರಶ್ನೆಗಳನ್ನು ಕೇಳುವ ಪೂರ್ವದಲ್ಲಿಯೇ ಆ ವಿಷಯಕ್ಕೆ ಸಂಬಂಧಪಟ್ಟಂಥ ಮಾಹಿತಿದಾರನಿಂದ ಸರಿಯಾಗಿ ಮಾಹಿತಿಯನ್ನು ಪಡೆಯುವ ಒಂದು ಉದ್ದೇಶದಿಂದ ಪೂರ್ವ ತಯಾರಿಯಾದ ಪ್ರಶ್ನಾವಳಿಯನ್ನು ಅವನು ರಚನೆ ಮಾಡಿರ್ತಾನೆ. ಅದನ್ನು ನಾವು ರಚಿತ ಪ್ರಶ್ನಾವಳಿ ಅಂತ ನಾವು ಕರಿತೇವೆ. The another type which has been given by PV Young is unstructured or the non-structured questionnaire. This unstructured questionnaire consisting of a set of questions which are not structured in advance and which may be adjusted according to the needs during the question period. ಈ ಅರಚಿತ ಪ್ರಶ್ನಾವಳಿಯನ್ನು ಸಂಶೋಧಕನು ಪ್ರಶ್ನೆಗಳನ್ನು ಕೇಳುವಂಥ ಸಂದರ್ಭದಲ್ಲಿ ಆ ಪರಿಸ್ಥಿತಿಗೆ ಅನುಗುಣವಾಗಿ ರಚನೆ ಮಾಡ್ತಾನೆ. ಯಾವುದೇ ಪೂರ್ವ ತಯಾರಿಯನ್ನು ಮಾಡದೆ ಪ್ರಶ್ನಾವಳಿಯನ್ನು ಸಂದರ್ಶನದ ಸಂದರ್ಭದಲ್ಲಿ ಸಂಶೋಧಕನು ತಯಾರಿಯನ್ನು ಮಾಡ್ತಾನೆ. ಇದನ್ನು ನಾವು ಅರಚಿತ ಪ್ರಶ್ನಾವಳಿ ಅಂತ ನಾವು ಕರಿತೇವೆ. ಈ ಎರಡು ಬಗೆಯ ಪ್ರಶ್ನಾವಳಿಗಳನ್ನು ಬಹಳ ವಿವರವಾಗಿ ನಾವು ಮುಂದಿನ ಸೆಷನ್ನಲ್ಲಿ ಚರ್ಚೆ ಮಾಡಲಿಕ್ಕಿದ್ದೇವೆ. ಹಾಗಾಗಿ ನಾವು ಉಳಿದ ಪ್ರಕಾರಗಳ ಕುರಿತಾಗಿ ಈಗ ಚರ್ಚೆಯನ್ನು ಮಾಡುವ. ಇನ್ ದ ಕಮಿಂಗ್ ಸೆಷನ್ ವಿ ವಿಲ್ ಡಿಸ್ಕಸ್ ದೀಸ್ ಟೂ ಟೈಪ್ಸ್ ಆಫ್ questionnaire in detail. Therefore, in this session we are only discussing the other types of questionnaire. The questionnaire is also divided into different types on the basis of nature of questions. ಪ್ರಶ್ನೆಗಳ ಸ್ವರೂಪದ ಆಧಾರದ ಮೇಲೆ ಪ್ರಶ್ನಾವಳಿಯನ್ನು ಇನ್ನೂ ಹಲವು ಪ್ರಕಾರಗಳಾಗಿ ವಿಂಗಡಿಸಲಾಗುತ್ತೆ. They are closed form questions, open-ended questionnaire, mixed questionnaire, pictorial questionnaire, dichotomous questionnaire, multiple choice questionnaire, declarative questionnaire. ಮುಚ್ಚಿದ ಪ್ರಶ್ನಾವಳಿ,
ತೆರೆದ ಪ್ರಶ್ನಾವಳಿ, ಸಚಿತ್ರ ಪ್ರಶ್ನಾವಳಿ, 2 ಆಯ್ಕೆಯ ಪ್ರಶ್ನಾವಳಿ, ಬಹು ಆಯ್ಕೆ ಪ್ರಶ್ನಾವಳಿ, ಹೀಗೆ ವಿವಿಧ ಪ್ರಕಾರಗಳಾಗಿ ನಾವು ಪ್ರಶ್ನಾವಳಿಯನ್ನು ವರ್ಗೀಕರಿಸ್ತೇವೆ. ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್. ಈಗ ನಾವು ಪ್ರತಿಯೊಂದನ್ನು ನೋಡ್ತಾ ಹೋಗುವ. ಕ್ಲೋಸ್ಡ್ ಫಾರ್ಮ್ ಕ್ವಶ್ಚನರ್. The closed form questionnaire is one in which questions are set in such a way that it leaves only few alternative answers. Here the respondent is left with only a few choices of answers. ಮುಚ್ಚಿದ ಪ್ರಶ್ನಾವಳಿ ಅನ್ನುವಂಥದ್ದು ಮಾಹಿತಿದಾರನಿಗೆ ಕೇವಲ ಕೆಲವು ಅವಕಾಶಗಳನ್ನು ಮಾಹಿತಿಯನ್ನು ನೀಡಲಿಕ್ಕೆ ನೀಡಲಾಗುತ್ತೆ. ಇಲ್ಲಿ ಉತ್ತರವನ್ನು ನೀಡುವ ಆಯ್ಕೆಗಳ ಒಂದು ಪ್ರಮಾಣ ಏನಿದೆಯಲ್ಲ ಅದು ಬಹಳ ಕಡಿಮೆ ಇರುತ್ತೆ. ಹಾಗಾಗಿ ಈ ಪ್ರಶ್ನಾವಳಿಯನ್ನು ನಾವು ಮುಚ್ಚಿದ ಪ್ರಶ್ನಾವಳಿ, ಆಯ್ಕೆ ಬಹಳ ಕಡಿಮೆ ಇರುತ್ತೆ. ಹಾಗಾಗಿ ಈ ಪ್ರಶ್ನಾವಳಿಯನ್ನು ನಾವು ಮುಚ್ಚಿದ ಪ್ರಶ್ನಾವಳಿ ಅಂತ ನಾವಿಲ್ಲಿ ಕರಿತೇವೆ. The next type of questionnaire is open-ended questionnaire. The open-ended questionnaire is one in which the respondent has full choice. The respondent is not restricted in his or her replies to the questions. ಇದು ಮುಚ್ಚಿದ ಪ್ರಶ್ನಾವಳಿಗೆ ವಿರುದ್ಧವಾದಂಥ ಒಂದು ಪ್ರಶ್ನಾವಳಿಯ ಪ್ರಕಾರ ಆಗಿರುತ್ತೆ. ಇಲ್ಲಿ ಮಾಹಿತಿದಾರನಿಗೆ ಸಂಪೂರ್ಣ ತನ್ನ ಮಾಹಿತಿಯನ್ನು ನೀಡಲಿಕ್ಕೆ ಆಯ್ಕೆಗಳು ಇರುತ್ತೆ. ಹೇಗೆ ಮುಚ್ಚಿದ ಪ್ರಶ್ನಾವಳಿಯಲ್ಲಿ ಅವನಿಗೆ ಆಯ್ಕೆಯ ಅವಕಾಶಗಳು ಕಡಿಮೆ ಇರುತ್ತೋ ಅದಕ್ಕೆ ವಿರುದ್ಧವಾಗಿ ತೆರೆದ ಪ್ರಶ್ನಾವಳಿಯಲ್ಲಿ ಅವನಿಗೆ ಉತ್ತರಗಳನ್ನು ಹೇಳುವಂಥ ಆಯ್ಕೆ ತುಂಬ ಹೆಚ್ಚಾಗಿರುತ್ತೆ. ಇಲ್ಲಿ ಯಾವುದೇ ನಿರ್ಬಂಧನೆಗಳನ್ನು ಮಾಹಿತಿದಾರನಿಗೆ ಅಲ್ಲಿ ಸಂಶೋಧಕನು ನೀಡುವುದಿಲ್ಲ. The next type of questionnaire is mixed questionnaire. ಮಿಶ್ರ ಪ್ರಶ್ನಾವಳಿ ಅಂತ ನಾವು ಕರಿತೇವೆ. It consists of both closed and open-ended questionnaire. Mixed questionnaire is commonly used in almost all types of social science researchers. ಇತ್ತೀಚಿನ ದಿನಗಳಲ್ಲಿ ನಾವು ಮಿಶ್ರ ಪ್ರಶ್ನಾವಳಿಯನ್ನು ಹೆಚ್ಚಿನ ಎಲ್ಲ ಸಂಶೋಧನೆಗಳಲ್ಲಿ ಬಳಸ್ತೇವೆ. ಈ ಪ್ರಶ್ನಾವಳಿಯು 2 ಬಗೆಯ ಪ್ರಶ್ನಾವಳಿಗಳನ್ನು ಹೊಂದಿರುತ್ತೆ. ಅಂದರೆ ತೆರೆದ ಪ್ರಶ್ನಾವಳಿಯ ಪ್ರಶ್ನೆಗಳನ್ನು ನಾವು ಇಲ್ಲಿ ಕೇಳ್ಬೋದು, ಹಾಗೆಯೇ ಮುಚ್ಚಿದ ಪ್ರಶ್ನೆಗಳನ್ನು ಕೂಡ ಇಲ್ಲಿ ನಾವು ಕೇಳ್ಬೋದು. ಹಾಗಾಗಿ ಇದು 2 ಪ್ರಶ್ನಾವಳಿಯ ಪ್ರಕಾರಗಳನ್ನು ಒಳಗೊಂಡಿರುವುದು. ಇದನ್ನು ನಾವೇನಂತ ಕರಿತೇವೆ, ಮಿಶ್ರ ಪ್ರಶ್ನಾವಳಿ ಅಂತ ನಾವು ಕರಿತೀವಿ. ದ ನೆಕ್ಸ್ಟ್ ಟೈಪ್ ಈಸ್ ಪಿಕ್ಟೋರಿಯಲ್ ಕ್ವಶ್ಚನರ್. In the pictorial questionnaire, pictures are used to get the answers from the respondents. It is used when the data are to be collected from the children and illiterates. ಇದನ್ನು ಸಚಿತ್ರ ಪ್ರಶ್ನಾವಳಿ ಅಂತ ನಾವು ಕರಿತೇವೆ. ಇಲ್ಲಿ ಮಾಹಿತಿದಾರರಿಂದ ಮಾಹಿತಿಯನ್ನು ಅಥವಾ ಉತ್ತರವನ್ನು ಪಡೆಯಲಿಕ್ಕೆ ಸಂಶೋಧಕನು ಚಿತ್ರಗಳನ್ನು ಬಳಸ್ತಾನೆ. ಹೆಚ್ಚಾಗಿ ಮಕ್ಕಳಿಂದ ಮತ್ತು ಅವಿದ್ಯಾವಂತರಿಂದ ಅಥವಾ ಅನಕ್ಷರಸ್ಥರಿಂದ ನಮಗೆ ಮಾಹಿತಿಯನ್ನು ಪಡೆಯುವ ಸಂದರ್ಭದಲ್ಲಿ ಈ ಸಚಿತ್ರ ಪ್ರಶ್ನಾವಳಿಯನ್ನು ನಾವು ಹೆಚ್ಚಾಗಿ ಬಳಸ್ತೇವೆ. Another type is dichotomous questionnaire. 2 ಆಯ್ಕೆಯ ಪ್ರಶ್ನೆಗಳು ಅಂತ ನಾವು ಕರಿತೇವೆ. It is also called 2 choice questions. A dichotomous questions can be answered in one of the 2 responses such as yes or no. ಇಲ್ಲಿ ಹೌದು ಅಥವಾ ಅಲ್ಲ ಅನ್ನುವ ಉತ್ತರಗಳಿಗೆ ಮಾತ್ರ ಸೀಮಿತವಾಗಿ ಮಾಹಿತಿದಾರನು ಉತ್ತರವನ್ನು ನೀಡಬೇಕಾಗತ್ತೆ. ಹಾಗಾಗಿ ಇದನ್ನು ನಾವು 2 ಆಯ್ಕೆಯ ಪ್ರಶ್ನೆಗಳು ಅಂತ ನಾವು ಕರಿತೇವೆ, ಅಥವಾ ದ್ವಿ ಆಯ್ಕೆಯ ಪ್ರಶ್ನೆಗಳು ಅಂತ ನಾವು ಕರಿತೇವೆ. Another important type of questionnaire is multiple choice questionnaire. ಬಹು ಆಯ್ಕೆಯ ಪ್ರಶ್ನೆಗಳು ಅಥವಾ ಪ್ರಶ್ನಾವಳಿ ಅಂತ ನಾವು ಕರಿತೇವೆ. It contains more than 2 alternatives which are not overlapping. ಈ ಪ್ರಶ್ನಾವಳಿಯಲ್ಲಿ 2ಕ್ಕಿಂತ ಹೆಚ್ಚು ಆಯ್ಕೆಗಳನ್ನು ಮಾಹಿತಿದಾರನಿಗೆ ಇಲ್ಲಿ ಸಂಶೋಧಕ ನೀಡ್ತಾನೆ. ಹಾಗಾಗಿ ಅದನ್ನು ನಾವು
ಬಹು ಆಯ್ಕೆಯ ಪ್ರಶ್ನೆಗಳು ಅಂತ ನಾವು ಕರಿತೀವಿ. ಈಗಾಗಲೇ ನೀವು ಕೆಳ ಹಂತದ ತರಗತಿಗಳಲ್ಲಿ ನಿಮಗೆ ಬಹು ಆಯ್ಕೆಯ ಪ್ರಶ್ನೆಗಳಿರುತ್ತೆ. ಅಲ್ಲಿ ಎರಡಕ್ಕಿಂತ ಹೆಚ್ಚು ಆಯ್ಕೆಗಳು ನಿಮಗೆ ಅಲ್ಲಿರುತ್ತೆ. ಅದೇ ರೀತಿ ನಾವು ಸಂಶೋಧನೆಯಲ್ಲಿ ಕೂಡ ಮಾಹಿತಿಯನ್ನು ಪಡೆಯುವ ಸಂದರ್ಭದಲ್ಲಿ ಹೆಚ್ಚು ಆಯ್ಕೆಗಳನ್ನು ಅಲ್ಲಿ ನೀಡುವ ಮೂಲಕವಾಗಿ ಮಾಹಿತಿದಾರನಿಗೆ ಬಹಳ ಸುಲಭವಾಗಿ ಮಾಹಿತಿಯನ್ನು ನೀಡುವಂಥ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ. ದ ಲಾಸ್ಟ್ ಈಸ್ ಡಿಕ್ಲರೇಟಿವ್ ಕ್ವೆಶ್ಚನರ್. It is a type of multiple choice questionnaire in which a series of statements about a given subject is given. The respondent is asked to check one of them, which respondents is asked to check one of them which represents his or her view. ಇಲ್ಲಿ ಸಂಶೋಧಕನು ಮಾಹಿತಿದಾರನಿಗೆ ಹಲವಾರು ಸ್ಟೇಟ್ಮೆಂಟ್ಸ್ಗಳನ್ನು ನೀಡ್ತಾನೆ. ಮಾಹಿತಿದಾರನು ಅವುಗಳನ್ನೆಲ್ಲ ಸಂಪೂರ್ಣವಾಗಿ ತಿಳ್ಕೊಂಡು ತನ್ನ ಮಾಹಿತಿ ಯಾವುದು ಎನ್ನುವುದನ್ನು ಅವನಲ್ಲಿ ಮಾಹಿತಿದಾರನು ಸಂಶೋಧಕನಿಗೆ ನೀಡ್ತಾನೆ. ಸೊ ಇದನ್ನು ನಾವು ಡಿಕ್ಲರೇಟಿವ್ ಕ್ವೆಶ್ಚನರ್ ಅಂತ ನಾವು ಅವನ್ನೆಲ್ಲವನ್ನು ಸರಿಯಾಗಿ ಓದ್ಕೊಳ್ಬೇಕಾಗತ್ತೆ. ಯಾವುದು ಹೆಚ್ಚು ಸೂಕ್ತವಾಗಿರುವಂಥ ಉತ್ತರ ಇದೆ ಅದನ್ನು ಮಾಹಿತಿದಾರನು ಸಂಶೋಧಕನಿಗೆ ಅಲ್ಲೇ ನೀಡ್ತಾನೆ. ಇವಿಷ್ಟು ಪ್ರಶ್ನಾವಳಿಯ ವಿವಿಧ ಪ್ರಕಾರಗಳು. I hope the students have understood these different types of questionnaires mainly used in social science research. We stop here. In the next session, we can discuss the major two types of questionnaire given by PVM. They are structured and unstructured or the non-structured questionnaire. Thank you very much.